ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನು ಕಳೆದ ವಾರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಮಂತ್ರಾಲಯದಲ್ಲಿ ಒಂದು ಸತ್ಯ ಮುಚ್ಚಿಟ್ಟಿದೆ ಅಂತ, ಅದನ್ನು ಕೂಡ ನಾನು ನಿಮಗೆ ತಿಳಿಸಲಾಗಿದೆ. ಹಾಗೆಯೇ ಇನ್ನೊಂದು ವಿಷಯ ಹೇಳೋದು ನಾನು ಮರ್ತಿದ್ದೆ ಆ ವಿಡಿಯೋದಲ್ಲೇ. ಆದರೆ ಸಪ್ರೇಟ್ ವಿಡಿಯೋ ಮಾಡೋದು ಏನಕ್ಕಪ್ಪ, ಒಂದೇ ವಿಡಿಯೋದಲ್ಲಿ ಹೇಳ್ಬೋದಿತ್ತು ಅಂತ ನೀವು ಕೂಡ ಅಂದ್ಕೊಳ್ತೀರಾ. ಹೌದು, ಅದು ಒಂಥರ ನಿಜನೇ. ಆದರೆ ಆ ಮರ್ತಿರೋದನ್ನು ನಾನು ಮತ್ತೆ ನಿಮಗೆ ಹೇಳಲೇಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಿಮಗೆ ಆ ವಿಡಿಯೋನ ನಿಮಗೆ ಈಗ ಹೇಳ್ತಾ ಇದ್ದೀನಿ. ನೀವು ಬಿಚ್ಚಾಲೆ ಗ್ರಾಮಕ್ಕೆ ಹೋದಾಗ ನೀವು ಅಪ್ಪಣ್ಣಾಚಾರ್ಯರ ಮನೆಗೆ ಖಂಡಿತ ಎಲ್ಲರೂ ಹೋಗ್ತೀರಾ, ಆ ನಂಬಿಕೆ ಕೂಡ ನನಗಿದೆ. ನೀವು ಅಲ್ಲಿ ಹೋದಾಗ ರಾಯರು ಮಲಗ್ತಿದ್ದಂಥ ಜಾಗ ತೊಪ್ಪೆ ನೆಲದಲ್ಲಿ ತಾರಿಸಿರ್ತಾರೆ ಗೊತ್ತಾ, ಅಲ್ಲೆಲ್ಲ ಕೈನ್ಗಳೆಲ್ಲ ಹಾಕಿರ್ತಾರೆ, ದುಡ್ಡೆಲ್ಲ ಹಾಕಿರ್ತಾರೆ. ಅಲ್ಲಿ ಬಲಭಾಗದಲ್ಲಿ ಕುಂತು ರಾಯರನ್ನ ಕೇಳಿ. ಏನಂತ ಕೇಳ್ತೀರಾ? ನೋಡಪ್ಪ, ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ನನಗೆ ಕಷ್ಟ ಇದೆ, ನನಗೆ ಇರೋದಕ್ಕೆ ಮನೆ ಇಲ್ಲ, ಚಿಕ್ಕ ಮನೆ, ಒಂದು ಸ್ವಚ್ಛವಾದಂಥ ಒಂದು ಗೂಡು ಕಟ್ಕೋಬೇಕು ಅನ್ನೋದೇ ನನ್ನ ಆಸೆ ಅನ್ನೋದ ನೀವು ರಾಯರ ಹತ್ರ ಕೇಳ್ಕೊಳ್ತೀರ. ಅದು ಸರಿ. ಆದರೆ ನೀವು ಅದನ್ನು ಯಾರ ಹತ್ರ ಹೇಳ್ಬೇಕು ಫಸ್ಟು, ಅದನ್ನು ನೀವು ತಿಳ್ಕೋಬೇಕು. ಅದನ್ನು ಯಾರ ಹತ್ರ ಹೇಳ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರ ಹತ್ರ ಹೇಳಿದ್ರೇ ನೀವು ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗೋದು. ನಾನು ಸೆಕೆಂಡ್ ಟೈಮ್ ಹೋದಾಗ ಆ ಭಾಗದಲ್ಲಿ ಕುಂತು ನಾನು ಒಬ್ಬರ ಹತ್ರ ಕೇಳ್ಕೊಂಡೆ. ನೀವು ದಯವಿಟ್ಟು ಅವ್ರಿಗೆ ವಿಷಯನ ತಿಳಿಸ್ಬೇಕು ಅಂತಲೇ ಹೇಳಿದ್ದೆ. ಆದರೆ ನಿಮ್ಗೆ ಅನಿಸ್ಬೋದು, ಇವನೇನಪ್ಪ ಏನೇನೋ ಹೇಳ್ತಾನಲ್ಲ, ಇದು ನಿಜನಾ, ಇದು ಸಾಧ್ಯನಾ ಆಗೋದಕ್ಕೆ ಅಂತ. ಯಾರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಿರೋ ಅವರು ನಿಜ ಭಕ್ತಾದಿಗಳು, ಮತ್ತು ನಿಜ ಅವರಿಗೆ ಏನಾದರೂ ಒಂದು ಪವಾಡ ನಡೆದಿರುತ್ತೆ ಅವರ ಲೈಫಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಯಾರು ಏನು ಹೇಳ್ತಿರೋ ಗೊತ್ತಿಲ್ಲ, ನನಗಂತೂ ನನ್ನ ಜೊತೆ ರಾಯರು ಯಾವತ್ತೂ ಇದ್ದೇ ಇರ್ತಾರೆ. ನಾನು ಯಾವುದೇ ವ್ಯೂಸ್ ಅಥವಾ ಯಾವುದೇ ಲೈಕ್ಸ್ಗೆ ನಾನು ಆಸೆ ಪಡ್ತಾಯಿಲ್ಲ. ನಾನು ಅನಿಸಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬರಿಗೆ ಒಬ್ಬರಿಂದ ಎಲ್ಪ್ ಆಗಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಮಾಡಬೇಕಾಗಿರೋದಿಷ್ಟೇ. ಮಂತ್ರಾಲಯದಿಂದ ಬಿಚ್ಚಾಲೆ ಗ್ರಾಮಕ್ಕೆ ಹೋದಾಗ ನೀವು ಆ ಒಂದು ಅಪ್ಪಣ್ಣಾಚಾರ್ಯರ ಮನೆ ಕೂತು ಬಲಭಾಗದಲ್ಲಿ ನೀವು ಅಪ್ಪಣ್ಣಾಚಾರ್ಯರಿಗೆ ಹೇಳಬೇಕು, ಅಪ್ಪಣ್ಣಾಚಾರ್ಯರೇ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ನನಗೆ ಒಂದು ನೆಲೆ ಮಾಡಿಕೊಡಿ. ಅದನ್ನು ನೀವು ದಯವಿಟ್ಟು ನಿಮ್ಮ ಗುರುಗಳಾದ ರಾಯರಿಗೆ ಹೇಳ್ಕೊಡಿ. ಆ ರಾಯರು ನಮಗೆ ಅದನ್ನು ಆಶೀರ್ವಾದ ಖಂಡಿತ ಮಾಡೇ ಮಾಡ್ತಾರೆ. ನಾನು ಇಷ್ಟೇ ಕೇಳೋದು, ಇನ್ನೇನು ಕೇಳಲ್ಲ ನಿಮ್ಮಿಂದ. ದಯವಿಟ್ಟು ಇದೊಂದು ಕಷ್ಟದಲ್ಲಿದ್ದೀನಿ, ಸಾಧ್ಯವಾದಷ್ಟು ನನಗೆ ಅನುಕೂಲ ಮಾಡಿಕೊಡಿ ಅಂತ ನೀವು ಒಮ್ಮೆ ಬಾರಿ ನೀವು ಅಪ್ಪಣ್ಣಾಚಾರ್ಯರ ಹತ್ರ ಮನವರಿಕೆ ಮಾಡಿ ರಾಯರಿಗೆ ತಿಳಿಸಿದ್ರೆ ಸಾಕು. ಅದನ್ನು ಹೇಳಿ ನೀವು ಅಲ್ಲಿದ್ದಂತಹ ರಾಯರು ಮಲಗ್ತಿದ್ದಂಥ ಜಾಗವನ್ನು ನಮಸ್ಕರಿಸಿ ಎದ್ದು ಬಂದರೆ ಸಾಕು. ನಿಮಗೆ ಪಕ್ಕಾ ನೀವು ಏನು ಅಂದ್ಕೊಂಡಿರ್ತೀರೋ ಅದು ಇನ್ನು 2 ವರ್ಷದಲ್ಲಿ ಆದಷ್ಟು ಬೇಗ ಕನಸು ಈಡೇರುತ್ತೆ. ಇದನ್ನು ನನಗೆ ಅನಿಸಿದ್ದನ್ನು ಸತ್ಯನ ನಾನು ನಿಮಗೆ ಹೇಳಿದ್ದೀನಿ. ಬೇಕಾದರೆ ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಆದಷ್ಟು ಬೇಗ ನಮ್ಮ ರಾಯರ ಭಕ್ತಾದಿಗಳೆಲ್ಲರಿಗೂ ಅವರು ಅಂದ್ಕೊಂಡಂತೆ ಕಷ್ಟ ಸುಖಗಳೆಲ್ಲ ಆದಷ್ಟು ಬೇಗ ಸುಖವಾಗಿ ಈಡೇರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುದೇವ.